ಪಟ್ಟಣದ ಮೊದಲನೇ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ವರದರಾಜಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ವೈಭವ. ಬೆಳಗಿನ ಜಾವದಲ್ಲಿ ದರ್ಶನ ಪಡೆಯಲು ಭಕ್ತರು ಸಾಲುಗಟ್ಟಿ ನಿಂತು ಆರಾಧನೆಯ ವಿಶೇಷವಾದ ವೈಕುಂಠ ಏಕಾದಶಿಯ ಭಗವಂತ ಶ್ರೀ ವಿಷ್ಣು ಸರ್ವ ಸಂಕಷ್ಟಗಳನ್ನು ಪರಿಹರಿಸಿ ಸುಖ ಶಾಂತಿ ಎಲ್ಲೆಡೆ ತುಂಬಿಸಲಿ ಎಂದು ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ತೆರಳಿ ಪ್ರಾರ್ಥಿಸಿದರು. ಸಮಸ್ತ ಜನರಿಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು. ಈ ವೈಕುಂಠ ಏಕಾದಶಿ ಅಂತಕ್ಕಂಥದ್ದು ವರ್ಷದಲ್ಲಿ ಒಂದು ಬರ್ತಕ್ಕಂಥ ಕಾರ್ಯಕ್ರಮ. ಆ ದಿವಸ ವೈಕುಂಠದ ಬಾಗಿಲನ್ನು ತೆಗೀತಾರೆ ಅಂತಕ್ಕಂಥ ಒಂದು ಪ್ರತೀತಿ ಇದೆ. ಆ ಪ್ರತೀತಿ ಪ್ರಕಾರ ವೈಕುಂಠ ಏಕಾದಶಿ ಎಂದು ನಾವು ಈ ವೈಕುಂಠದ ದ್ವಾರದ ಮುಖಾಂತರ ಹೋಗಿ ಪರಮಾತ್ಮನ ದರ್ಶನ ಮಾಡಬೇಕು ಅಂತ ಪ್ರತೀತಿ. ಅದಕ್ಕೋಸ್ಕರ ಇದು ಹಿಂದೆ ನಡೀತಾ ಇರಲಿಲ್ಲ. ಇಲ್ಲಿ ಈಗ ಒಂದು 13 ವರ್ಷದಿಂದ ಈ ಕಾರ್ಯಕ್ರಮ ಈ ಊರಿನಲ್ಲಿ ನಡೀತಾ ಇದೆ. ಎಲ್ಲ ಭಕ್ತಾದಿಗಳೆಲ್ಲ ಸೇರಿಕೊಂಡು ಅವರ ಕಾಂಟ್ರಿಬ್ಯೂಷನ್ ಕೊಟ್ಟು ಇದು ನಡೆಸ್ತಾ ಇದ್ದಾರೆ. ಇದಕ್ಕೆ ಬೇರೆ ಸರ್ಕಾರದಿಂದ ವತಿಯಿಂದಾಗಲಿ ಬೇರೆ ಯಾವುದೇ ರೂಪದಿಂದಾಗಲಿ ಯಾವುದೇ ಧನ ಸಹಾಯ ಇರೋದಿಲ್ಲ. ಎಲ್ಲ ಬರೀ ಭಕ್ತಾದಿಗಳ ಸಹಕಾರದಿಂದ ಇಷ್ಟು ವೈಭೋಗವಾಗಿ ಆವತ್ತಿಂದ ಇವತ್ತರೆಗೂ ನಡ್ಕೊಂಡು ಬರ್ತಾ ಇದೆ. ಬಟ್ ವರ್ಷ 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 ಇದು ಅಭಿವೃದ್ಧಿಯಾಗಿ ಜನ ಜಾಸ್ತಿ ಬರ್ತಾ ಇದ್ದಾರೆ. ಮುಂಚೆ ಒಂದು 100 ಜನ ಬರ್ತಿದ್ರು, ಇದು 1000 ದಾಟಿ ಬರ್ತಾ ಇದ್ದಾರೆ. ಇದಕ್ಕೆ ಕೇವಲ ಒಂದು ನಮ್ಮ ಕಮಿಟಿ ಇದೆ. ಕಮಿಟಿ ವತಿಯಲ್ಲಿರ್ತಕ್ಕಂಥ ಒಂದು 4-6 ಜನ ದಾನಿಗಳು ಸೇರಿಕೊಂಡು ಇದರ ಪೂರ್ಣ ವೆಚ್ಚವನ್ನು ನಾವು ಭರಿಸ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ.